ನಮಸ್ಕಾರ ಸ್ನೇಹಿತರೆ, ಎಸ್ಎನ್ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಸಂಕ್ರಾಂತಿ ಎಂದರೆ ಪ್ರಕೃತಿಯಲ್ಲಿ ಅತ್ಯದ್ಭುತವಾದ ಬದಲಾವಣೆಯನ್ನು ಕಾಣತಕ್ಕಂತಹ ಕಾಲ. ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶಿಸತಕ್ಕಂತಹ ಶುಭ ಕಾಲವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಇದೇ ದಿನವನ್ನು ಮಕರ ಸಂಕ್ರಾಂತಿ ಎಂದು ನಾವು ದೇಶದಾದ್ಯಂತ ಆಚರಿಸುತ್ತೇವೆ. ಇದು ಸುಗ್ಗಿಯ ಪ್ರಾರಂಭ ಕಾಲವೂ ಹೌದು. ರೈತಾಪಿ ಜನರು ಅತ್ಯಂತ ಹಾಸ್ಯದಿಂದ ನಲಿಯುವಂತಹ ಕಾಲವೂ ಸಹ ಇದಾಗಿರುತ್ತದೆ. ಜನಮನಸ್ಸಿನಲ್ಲಿ ಮನಮನಸ್ಸುಗಳನ್ನು ಬೆಸೆಯುವಂತಹ ಕಾಲವೂ ಸಹ ಹೌದು. ಚಳಿಯು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪ್ರಾರಂಭವಾಗುವ ಕಾಲವೂ ಹೌದು. ಈ ವಿಡಿಯೋದಲ್ಲಿ ಉಳಿದ 6 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಯಾವ್ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 2024ರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಸಂಕ್ರಾಂತಿ ಫಲಗಳ ಆಧಾರಿತವಾಗಿರೋದು. ತುಲಾರಾಶಿ, ಆರೋಗ್ಯದ ಬಗ್ಗೆ ಎಚ್ಚರ, ಕುಟುಂಬದಲ್ಲಿ ಬಿಕ್ಕಟ್ಟು, ಧನಕನಕ ಲಾಭ, ಪ್ರಗತಿ ಸಾಧಾರಣ, ಸಾಂಸಾರಿಕ ಜೀವನ ಸುಖ, ಚಿಂತೆ ಬೆನ್ನು ಬಿಡಲ್ಲ ನಿಮಗೆ, ದೇವಿ ಆರಾಧನೆಯಿಂದ ಅನುಕೂಲ ಆಗ್ಬಹುದು. ವೃಶ್ಚಿಕ ರಾಶಿ, ಹಣಕಾಸು ಸಾಧಾರಣ, ದುಷ್ಟ ಜನರಿಂದ ದೂರ ಇರಬೇಕು, ಸಮಸ್ಯೆಗಳ ಪರಿಹಾರಕ್ಕೆ ಸಜ್ಜನರ ಸಲಹೆ ತಗೊಳ್ಳಿ, ಸವಾಲುಗಳನ್ನ ಧೈರ್ಯದಿಂದ ಎದುರಿಸಬೇಕು. ಹೀಗೆ ಎದುರಿಸಿದ್ರೆ ನಿಮಗೆ ಯಶಸ್ಸು ನಿಮ್ಮದಾಗುತ್ತೆ. ಉತ್ತಮ ಆರೋಗ್ಯ ಇರುತ್ತೆ. ಕುಲದೇವರ ಆರಾಧನೆಯಿಂದ ಹೆಚ್ಚು ಅನುಕೂಲ ಆಗುತ್ತೆ. ಧನುಸು ರಾಶಿ, ಉದ್ಯೋಗದಲ್ಲಿ ಪ್ರಗತಿ ಇದೆ, ಹಣಕಾಸು ಲಾಭ ಆಗುತ್ತೆ. ಬಂಧು ಜನರಿಂದ ಸ್ವಲ್ಪ ಎಚ್ಚರ ಇರಬೇಕು. ಭಯ ಬಿಟ್ಟು ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಬೇಕು. ಆರೋಗ್ಯ ಉತ್ತಮವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿರುತ್ತೆ. ಶಿವಪೂಜೆ ಮಾಡಿದರೆ ಬರುವ ತೊಂದರೆಗಳಲ್ಲಿ 3/4 ಅಂಶ ಕಡಿಮೆ ಆಗುತ್ತೆ. ಮಕರ ರಾಶಿ, ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆಯಿಂದ ಅನುಕೂಲ ಆಗೋ ಸಾಧ್ಯತೆ ಇದೆ. ಆಯ್ಕೆಯಲ್ಲಿ ಮಾತ್ರ ನೀವು ಎಚ್ಚರದಿಂದಿರಬೇಕು. ಅನಾವಶ್ಯಕ ಖರ್ಚುಗಳ ಬಗ್ಗೆ ಗಮನ ಇರಬೇಕು. ಶುಭ ವಾರ್ತೆ ಕೇಳ್ತೀರಿ. ಭಯ ನಿವಾರಣೆಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಸದಾ ಕಾಲ ಜಪಿಸ್ತಾ ಇರಬೇಕು ಮನದೊಳಗೆ. ಕುಂಭರಾಶಿ, ಆರ್ಥಿಕ ಅಡಚಣೆಯಿಂದ ಮನೋಕ್ಲೇಶ ಕಾಡಬಹುದು ನಿಮಗೆ. ಕುಟುಂಬದಲ್ಲಿ ಸೌಖ್ಯ, ಬುದ್ಧಿ ಚಂಚಲತೆ ಉಂಟಾಗದ ಹಾಗೆ ಎಚ್ಚರ ವಹಿಸಬೇಕು. ಬಂಧು ಬಳಗದೊಂದಿಗೆ ವಿರೋಧ ಬೇಡ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ. ಮಹಾಮೃತ್ಯುಂಜಯ ಮಂತ್ರ ಜಪಿಸೋದ್ರಿಂದ ಮನಸ್ಸು ಸ್ಥಿರತೆಯನ್ನು ಹೊಂದುತ್ತೆ. ಮೀನರಾಶಿ, ಹಣಕಾಸು ಲಾಭ, ಕುಟುಂಬದಲ್ಲಿ ಸೌಖ್ಯ ಇರುತ್ತೆ. ಬುದ್ಧಿ ಚಾಂಚಲ್ಯದಿಂದ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಅಡಚಣೆ ಆಗುತ್ತೆ. ಬಂಧು ಬಳಗದೊಂದಿಗೆ ಸ್ನೇಹದಿಂದ ಇರ್ತೀರಿ. ಆರೋಗ್ಯದ ಕಡೆ ಎಚ್ಚರ ಅಗತ್ಯ. ಧನ ಹಾಗೂ ದ್ರವ್ಯ ಲಾಭ ಆಗುತ್ತೆ. ಶತ್ರು ಭಯ ಆಗಾಗ ಕಾಡ್ತಾ ಇರುತ್ತೆ. ಶಿವನಾಮ ಸ್ಮರಣೆ ಮಾಡಿ. ಹತ್ತಾರು ಉಪಯುಕ್ತ ಮಾಹಿತಿಗಳಿಗಾಗಿ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.